ಅವರು ಯಾಕೆ ವಿಫಲ ಆದ್ರು ಅಂತ ಫಸ್ಟ್ ಆತ್ಮಾವಲೋಕನ ಮಾಡ್ಕೊಳ್ಳಿ. ಹಣ ಕೊಡ್ಸೋದ್ರಲ್ಲಿ ಒಂದು ದಿನ ಅವರು ಪ್ರೈಮ್ ಮಿನಿಸ್ಟರ್ ಹೋಗಿ ಭೇಟಿ ಮಾಡಲಿಲ್ಲ, ಬರಗಾಲಕ್ಕೆ ದುಡ್ಡು ಕಳಿಸಿಲ್ಲ. ಅವ್ರಿಗೆ ಮಾನ ಮರ್ಯಾದೆ ಏನಾದ್ರು ಇದ್ರೆ ಫಸ್ಟ್ ಅವರ ಧ್ವನಿಯನ್ನ, ಕೇಂದ್ರ ಸರ್ಕಾರದ ಹಣವನ್ನ ಸರಿಯಾದ ರೀತಿಯಲ್ಲಿ ಕೊಡ್ಲಿ. ಅದಕ್ಕೆ ಜನ ಅವ್ರನ್ನ ಧಿಕ್ಕರಿಸಿರೋದು. ಸಿದ್ದರಾಮಯ್ಯ ಅವರು ಕುಂಕುಮ ಹಾಕೊಳ್ಳಲ್ಲ ಅನ್ನೋದು ಮತ್ತೆ ಚರ್ಚೆ ಆಗ್ತಾ ಇರೋದು. ಮಂಗಳಾರತಿ ಓಕೆ, ಕುಂಕುಮ ಹಾಕೊಳ್ಳಲ್ಲ ಯಾರು ಹೇಳಿದ್ರಿ? ನೀವು ನೋಡಿಲ್ಲ ಅವ್ರನ್ನ ಕುಂಕುಮ ಇಟ್ಕೊಳ್ಳೋದು? ಏನ್ ಹೆಂಗಸೋದ್ರ ಹಂಗೆ ಇಟ್ಕೊಳಕ್ ಆಯ್ತಾ? ಟೈಮಲ್ಲಿ ಬಟ್ ಇಟ್ಕೊಳ್ತಾರೆ. ಯಾರು ಹೇಳಿದ್ರು ಬಟ್ ಇಟ್ಕೊಳ್ಳೋದು? ಬಂದಾಗ ಬೇಡ ಅಂತೇಳಿ ಕೆಲವ್ರಿಗೆಲ್ಲ ಅಲರ್ಜಿಗಳು ಇರ್ತಾವ್ರಿ, ಏನೇನೋ ಇರ್ತದೆ. ಈಗ ನನಗೆ ಸುಗಂಧರಾಜ ನನ್ನ ಮುಗಿಸ್ಕೊಳ್ಳೋದಿಲ್ಲಪ್ಪ. ನಾನು ಸುಗಂಧರಾಜ ನನಗೆ ಗುಣ ಆಗ್ತಾರಲ್ಲ, ನಾನು ಮುಟ್ಟಿಸ್ಕೊಳ್ಳೋದಿಲ್ಲ. ನಾನು ಲೆಟರ್ಲೇ ಬದ್ಬಿಟ್ಟಿದೀನಿ, ನನಗೆ ಸುಗಂಧರಾಜ ಹಾಕ್ಬೇಡಿ ಅಂತ. ಯಾರು ಹೇಳಿದ್ರು? ಕುಂಕುಮ ಮೊನ್ನೆಲ್ಲ ಇಟ್ಕೊಂಡಿದ್ರು. ಕುಂಕುಮ ಹಾಕಿ ಹೊಟ್ಟೆ ಪಾಡದ್ ಮಾತಾಡ್ರಿ. ಹೊಟ್ಟೆ ಪಾಡದ್ ಇಲ್ಲಿ ಗುಲ್ಬರ್ಗಾದಿಂದ ನಾನೇ ಬಂದು ನಿಂತೀನಿ ನಡಿ. ಇಲ್ಲದು ನಾನು ಪೇಪರ್ ಅಲ್ಲಿ ಅದನ್ನ ಗಮನಿಸಿದೆ. ಸಾಮಾನ್ಯವಾಗಿ ಟೆಂಪಲ್ಗಳನ್ನ ಆಗಾಗ ಕ್ಲೀನ್ ಮಾಡ್ತಾ ಇರ್ತಾರೆ. ಬೆಳಗ್ಗೆ ಒಂದ್ಸತಿ, ಸಾಯಂಕಾಲ ಮಾಡ್ತಾರೆ. ಅದೇನು ಉದ್ದೇಶ ಅನ್ನೋದನ್ನ ನಾನು ತಿಳ್ಕೊಂಡು ಅದ್ರ ಬಗ್ಗೆ ಮುಜರಾಯಿ ಇಲಾಖೆಯಲ್ಲಿ ಆ ಸಂಬಂಧಪಟ್ಟಂತ ಜಿಲ್ಲಾ ಮಿನಿಸ್ಟರ್ ಆಗಿ ಅದ್ರ ಬಗ್ಗೆ ಮಾತಾಡೋಂಥ ವ್ಯವಸ್ಥೆನ ನಾವು ಮಾಡ್ತೀವಿ. ಆ ಥರ ನಮ್ಮಲ್ಲಿ ಯಾವುದು ಆ ಥರ ಅಸ್ಪೃಶ್ಯತೆ ಎಲ್ಲ ಇಲ್ಲ. ನಮ್ಮಲ್ಲೆಲ್ಲ ಒಂದೇ. ನಾವೆಲ್ಲರಿಗೂ ಕೂಡ ಗೌರವದಿಂದ, ಮಾನವೀಯತೆಯಿಂದ ಎಲ್ಲ ಧರ್ಮದವ್ರಿಗೂ ದೇವಸ್ಥಾನದಲ್ಲಿ ಅವಕಾಶವನ್ನು ನಾವು ಕೊಡ್ತೀವಿ. ಸೊ ಯಾರು ನಮ್ಮಲ್ಲಿ ಇಡೀ ರಾಜ್ಯದಲ್ಲಿ ಎಲ್ಲೂ ಕೂಡ ಆ ಪರಿಸ್ಥಿತಿ ಇಲ್ಲ. ನಂಬರ್ 1, 7ನೇ ತಾರೀಕು ಈ ಬರಗಾಲದಿಂದ ನಮ್ಮ ರಾಜ್ಯಕ್ಕೆ ಕೇಂದ್ರ ಸರ್ಕಾರ ಮಾಡ್ತಾ ಇರೋಂಥ ಒಂದು ಅನ್ಯಾಯ ಮತ್ತು ಬಜೆಟ್ನಿಂದ ನಮಗೆ ಹಣ ಬರದೇ ಇರೋದು, ಹಿಂದೆ ಬಜೆಟ್ನಿಂದ ಏನು ಅನೌನ್ಸ್ ಮಾಡಿದ್ರು ಅದು ಕೂಡ ನಮಗೆ ಬರದೇ ಹೋದ್ದು, ಏನು ನಮಗೆ ತಾರತಮ್ಯ ಆಗ್ತಾ ಇದೆ ಅದರ ವಿರುದ್ಧ ಮೊದಲನೇ ಬಾರಿಗೆ ಇಡೀ ಸರ್ಕಾರ, ನಾವೆಲ್ಲ ಮಂತ್ರಿಗಳು, MLAಗಳು, ಚೀಫ್ ಮಿನಿಸ್ಟರ್ ಮುಖಂಡತ್ವದಲ್ಲಿ ನಾವೆಲ್ಲ ಹೋಗಿ ದೆಹಲಿಯಲ್ಲಿ ಹೋರಾಟ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಒಂದಿನ ಹೋಗ್ತಾ ಇದ್ದೇವೆ. ಅದಕ್ಕೆಲ್ಲ ನಮ್ಮ ಶಾಸಕರು, ಸಂಸತ್ ಸದಸ್ಯರು, ವಿಧಾನ ಪರಿಷತ್ ಸದಸ್ಯರು, ಮಂತ್ರಿಗಳ ಆದಿಯಾಗಿ ನಾವು ಆ ಪ್ರತಿಭಟನೆಯಲ್ಲಿ ನಮ್ಮ ಧ್ವನಿಯನ್ನ ದೆಹಲಿಗೆ ಮುಟ್ಟಿಸುವಂತ ಕೆಲಸವನ್ನು ಮಾಡ್ತೀವಿ. ಸುರೇಶ್ ಅವರು ಕೂಡ ಈ ದೇಶವನ್ನ ಒಗ್ಗಟ್ಟಾಗಿ ಇಡಬೇಕು, ಸಮಾನತೆಯಿಂದ ಹಣ ಹಂಚಬೇಕು ಅಂತ ಹೋರಾಟವನ್ನ ವ್ಯಕ್ತಪಡಿಸಿದ್ದಾರೆ ಅಷ್ಟೇ.